ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಇದ್ದಂತಹ ಕಾಳಗ, ಈ ಕಾಳಗವನ್ನ ಕೊನೆಗೊಳಿಸುವ ಮಾತುಕತೆಗಳು ನಡೀತಾ ಇದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಈ ಮಾತುಕತೆಗಳು ಕಳೆದ 2 ತಿಂಗಳಿಂದಲೂ ಕೂಡ ಮುಂದುವರಿತಾ ಇದೆ. ಅದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಸುತ್ತಿನ ಮಾತುಕತೆಗಳು ಆಗುವ ಮುಖಾಂತರವೇ ಶುರುವಾಗಿತ್ತು. ಅದಕ್ಕೆ ರಷ್ಯಾ ಎಂಟ್ರಿ ಆಯಿತು. ಅದಾದ ನಂತರ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಅವರು ಹೋಗಿ ಅನೇಕ ದೇಶಗಳಲ್ಲಿ ಮಾತುಕತೆ ನಡೆಸಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇವೆಲ್ಲದರ ನಂತರ ಪ್ರಮುಖವಾಗಿ ಆದಂತಹ ಬೆಳವಣಿಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗಳೆಲ್ಲವೂ ಕೂಡ ಆಯ್ತಲ್ಲ. ಇದೀಗ 30 ದಿನಗಳ ಕಾಲ ವಿರಾಮ. ಏಪ್ರಿಲ್ 7ನೇ ತಾರೀಕಿಗೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳಾಗಿ ಪಾಕಿಸ್ತಾನ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದರ ಪರಿಣಾಮ ಅನೇಕ ದಿನಗಳ ಕಾಲ, ಅಂದರೆ ಅನಿರ್ದಿಷ್ಟ ಅವಧಿಗೆ ನಾವು ಮಾತುಕತೆಯನ್ನು ಮುಂದುವರಿಸ್ತೇವೆ, ಅಂದರೆ ಕದನ ವಿರಾಮವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಇದೀಗ ಇರಾನ್ ಮತ್ತು ಅಮೆರಿಕ ದೇಶಗಳ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂತ ಅವರು ಯಾವುದೋ ಒಂದು ಮೆಮೊರಂಡಮ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ಇರಾನ್ನವರು ಒಂದು ಮೆಮೊರಂಡಮ್ ಕೆಲಸ ಮಾಡ್ತಾ ಇದೆ. ಮೊದಲ ಹಂತದವಾಗಿ ನಾವು ಹಾರ್ಮುಜ್ ಬಿಕ್ಕಟ್ಟಿಗೆ ಪರಿಹಾರವನ್ನು ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. 30 ದಿನಗಳ ಕಾಲ ಕದನ ವಿರಾಮ ಇರುತ್ತೆ. ಈ 30 ದಿನಗಳ ಕಾಲ ಕದನ ವಿರಾಮದಲ್ಲಿ ಪ್ರಮುಖವಾದಂಥ ಸಮಸ್ಯೆಗಳನ್ನು ಬಗೆಹರಿಸೋದು ಮತ್ತು ಯುದ್ಧಕ್ಕೆ ಶಾಶ್ವತ ಅಂತ್ಯ ಹಾಡುವ ಗುರಿಯನ್ನು ಹೊಂದಿದ್ದೀವಿ ಅಂತ. ನೋಡಿ, ಅಮೆರಿಕಾದ ವಾಷಿಂಗ್ಟನ್ ಏನಿದೆ, ಶ್ವೇತಭವನ ಏನಿದೆ, 9 ಪ್ರಸ್ತಾವನೆಗಳನ್ನು ಯಾರಿಗೆ ಕಳಿಸ್ತು? ಇರಾನ್ ಅವರಿಗೆ ಕಳಿಸಿದೆ ಅಂತೆ. ಇರಾನ್ ವಾಪಸ್ ಏನು ಮಾಡಿದೆ? 14 ಪ್ರತಿಕ್ರಿಯೆಗಳನ್ನು ಪಾಕಿಸ್ತಾನದ ಮುಖಾಂತರ ವಾಷಿಂಗ್ಟನ್ಗೆ ಕಳಿಸ್ಕೊಟ್ಟಿದ್ದಾರೆ ಅಂತ. ನಾವು ಕಳೆದ 15 ದಿನಗಳಿಂದ ಮಾಡ್ತಾ ಇದ್ದಂತಹ ಚರ್ಚೆಗಳೇನು? ಇರಾನ್ನ ಬೇಡಿಕೆಯನ್ನು ಡೊನಾಲ್ಡ್ ಟ್ರಂಪ್ ಒಪ್ತಾ ಇಲ್ಲ. ಅದು ಯುರೇನಿಯಂ ವಿಚಾರ ಮತ್ತು ಪರಮಾಣು ವಿಚಾರದಲ್ಲಿ ಸಡಿಲಿಕೆ ಬಿಡಬೇಕು ಅಂತ ಇರಾನ್ನ ಬೇಡಿಕೆ ಆಗಿತ್ತು. ಆದರೆ ಅಮೆರಿಕದ ಮೊಟ್ಟ ಮೊದಲ ಬೇಡಿಕೆ ಅದರಿಂದ ಅವರು ಮುಕ್ತ ಆಗಬೇಕು ಅನ್ನೋದಾಗಿತ್ತು. ಆದರೆ ಇದೀಗ ಇರಾನ್ 14 ಪ್ರತಿಕ್ರಿಯೆಯನ್ನು ಕಳಿಸಿದೆ. ಅಮೆರಿಕ 9 ಅಂಶಗಳನ್ನು ಅದು ಪ್ರಸ್ತಾಪ ಮಾಡಿದೆ ಅಂತೆ. ಅದರಲ್ಲಿ ಪ್ರಮುಖವಾಗಿರೋದು 2015ರ ನಂತರ 2018ರಲ್ಲಿ ಇರಾನ್ ಮೇಲೆ ಹೇರಲಾಗಿದ್ದಂತಹ ಆರ್ಥಿಕ ನಿರ್ಬಂಧಗಳನ್ನು ತೆರೆಯೋದು, ನೌಕಾ ದಿಗ್ಬಂಧನಗಳನ್ನು ತೆರವು ಮಾಡೋದು, ಅದರ ಜೊತೆಗೆ ಈ ಪ್ರಾಜೆಕ್ಟ್ ಫ್ರೀಡಮ್ ಅನ್ನೋದನ್ನು ಸ್ಥಗಿತ ಮಾಡೋದು ಅದರ ಬೇಡಿಕೆಗಳಾಗಿತ್ತು. ಇದಕ್ಕೆ ಶ್ವೇತಭವನ ಸದ್ಯಕ್ಕೆ ಒಪ್ಪಿಗೆ ಸೂಚಿಸಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇರೋ. ಇದರ ಜೊತೆಗೆ ಇರಾನ್ ಮುಂದೆ ಒಂದು ಷರತ್ತನ್ನು ಅಮೆರಿಕ ಇಡ್ತಾ ಇದೆ. ಆ ಷರತ್ತುಗಳೇ ಅದು ಯುರೇನಿಯಂ ಮತ್ತು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟದ್ದು. ಯುರೇನಿಯಂ ದಾಸ್ತಾನನ್ನು ಅಮೆರಿಕಕ್ಕೆ ರವಾನೆ ಮಾಡಬೇಕು. ನಾವು ಅನೇಕ ಬಾರಿ ಇದೇ DNA ಚರ್ಚೆ ಮಾಡಿದ್ದೀವಿ. ಯುರೋಪಿಯನ್ ಯೂನಿಯನ್ ಮತ್ತು ರಷ್ಯಾ ಅಮೆರಿಕಾದ ನಡುವೆ 2015ರಲ್ಲಿ ಒಂದು ಒಪ್ಪಂದ ಆಯಿತು. ಒಪ್ಪಂದದ ನಂತರ ಅಮೆರಿಕ 2018ರಲ್ಲಿ ಅದರಿಂದ ಹೊರಬಂತು. ಅದಾದ ನಂತರ 2015ರಲ್ಲಿ ತನ್ನ ಬಳಿ ಇದ್ದಂತಹ ಈ ಯುರೇನಿಯಂ ಅನ್ನು ಅವತ್ತು ಇರಾನ್ ರಷ್ಯಾಗೆ ಹಸ್ತಾಂತರ ಮಾಡಿತ್ತು. ಯಾವ ಕಾರಣಕ್ಕಾಗಿ? ಇದರಲ್ಲಿ ನಾವು ಮುಂದುವರಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ 15ರಲ್ಲಿ ಆದಂಥ ಬೆಳವಣಿಗೆ. ಇವತ್ತು ಅಮೆರಿಕ ಏನು ಹೇಳ್ತಾ ಇದೆ? ಯುರೇನಿಯಂ ಅನ್ನ ಅಮೆರಿಕಕ್ಕೆ ಹಸ್ತಾಂತರ ಮಾಡಬೇಕು ಅಂತ. ಯಾರು ಹೇಳ್ತಾ ಇರೋದು? ಅಮೆರಿಕ ಹೇಳ್ತಾ ಇರೋದು. ಆದರೆ ಅವರ ಬಳಿ ಇರುವಂಥ 450 kg ಯುರೇನಿಯಂ ಅನ್ನು ಹಸ್ತಾಂತರ ಮಾಡೋದಕ್ಕೆ ಅದು ನಮ್ಮ ಸಾರ್ವಭೌಮತ್ವದ ವಿಚಾರ. ಅದು ಮೊದಲ ದಿನದಿಂದ ಇರಾನ್ ಹೇಳ್ಕೊಂಡು ಬಂದಿರೋದು. ನಮ್ಮ ಸಾರ್ವಭೌಮತ್ವ ಇದೆ, ನಮ್ಮ ಅಸ್ತಿತ್ವದ ಪ್ರಶ್ನೆ ಇದೆ, ಹೀಗಾಗಿ ನಾವು ತಯಾರು ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಆದರೆ ಅಮೆರಿಕ ಯಾವಾಗ ಕಂಡೀಷನ್ಗಳ ಮೇಲೆ ಕಂಡೀಷನ್ ಹಾಕೋದಕ್ಕೆ ಶುರು ಮಾಡಿತ್ತಲ್ಲ, ಅವತ್ತು ಅಮೆರಿಕಾದ ಬದಲಾಗಿ ನಾವು ರಷ್ಯಾ ಅಥವಾ ಚೀನಾಗೆ ಅದನ್ನು ಹಸ್ತಾಂತರ ಮಾಡ್ತೀವಿ ಅಂತ. ನೀವು ಮೊನ್ನೆ ಒಂದು ಸುದ್ದಿ ನೋಡಿದ್ದೀವಿ ನಾವು. 90 ನಿಮಿಷಗಳ ಕಾಲ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ ಅಂತ. ಪುಟಿನ್ ಅವರು ಏನು ಹೇಳಿದ್ರು? ನೋಡಿ, ನಾನು ಇರಾನ್ನವರ ಜೊತೆಗೆ ಮಾತನಾಡ್ತೀನಿ, ಇರಾನ್ ಬಳಿ ಇದ್ದಂಥ ಯುರೇನಿಯಂ ಅನ್ನು ರಷ್ಯಾಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾನು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತೀನಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಯಾರಿಗೆ ಕೇಳಿದ್ರು? ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕೇಳಿದರು. ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು? ಈ ವಿಚಾರದಲ್ಲಿ ನೀವು ಮಧ್ಯಸ್ಥಿಕೆ ಬೇಡ, ನಿಮ್ಮ ಕೆಲಸ ಏನಿದ್ದಿದ್ರು ಕೂಡ ಉಕ್ರೇನ್ ವಿರುದ್ಧ ಕದನ ವಿರಾಮ ಘೋಷಣೆ ಮಾಡೋದು ಮಾತ್ರ. ನೀವು ಉಕ್ರೇನ್ ವಿರುದ್ಧ ಏನು ಯುದ್ಧ ಮಾಡ್ತಿದ್ರಿ ಅದನ್ನು ಸ್ಟಾಪ್ ಮಾಡಬೇಕು, ಅದು ಮಾತ್ರ ನಿಮ್ಮ ಕೆಲಸ. ಇರಾನ್ ಮತ್ತು ಅಮೆರಿಕದ ಈ ಪೈಪೋಟಿ ನಡುವೆ ನೀವು ಕೈ ಹಾಕಬಾರದು ಅಂತ ಅವತ್ತು ಅವರು ಹೇಳಿದ್ರು. ಇದೀಗ 3 ಪರಮಾಣು ಕೇಂದ್ರಗಳೇನಿದೆ, ಅದು ಫೋರ್ಡ್ ಆಗಿರ್ಬೋದು, ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು, ಈ 3 ಕೇಂದ್ರಗಳನ್ನು ಕೂಡ
ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು. ಯಾಕಂದರೆ ಅವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಇದರ ಜೊತೆಗೆ ಯುರೇನಿಯಂ ಈ ಸಂಸ್ಕರಣೆಯನ್ನು 20 ವರ್ಷ ಅಂತ ಇವರು 5 ವರ್ಷಕ್ಕೆ ಹೇಳಿದ್ರು, ಇದೀಗ 20 ವರ್ಷಕ್ಕೆ ಓಕೆ ಆಗುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಹಾರ್ಮುಜ್ನಲ್ಲಿ. ಇದೀಗ ಅಣು ಬಾಂಬ್ ಆಸೆಯನ್ನ ಇದೇ ಇರಾನ್ ಕೈ ಚೆಲ್ಲಿದೆ. ಕೇವಲ ಇರಾನ್ ಮಾತ್ರ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಒಂದು ಹಂತಕ್ಕೆ ಬಂದ ನಂತರ ಅಣುಬಾಂಬನ್ನು ಹೊಂದುವ ಪ್ರಯತ್ನವನ್ನು ಮಾಡಿ ಅನೇಕ ದೇಶಗಳು ಕೈ ಚೆಲ್ಲಿದ್ದನ್ನು ಉದಾಹರಣೆಯಾಗಿ ನೋಡಿದ್ದೀವಿ. ಬೇರೆ ಬೇರೆ ದೇಶಗಳು, ಅದು ಉಕ್ರೇನ್ ಆಗಿರ್ಬೋದು, ದಕ್ಷಿಣ ಆಫ್ರಿಕಾ, ಬೇರೆ ಬೇರೆ ದೇಶಗಳು. ಅದೇ ರೀತಿಯಾಗಿ ಇರಾನ್ ಕೂಡ ಅದೇ ಪಟ್ಟಿಗೆ ಇವತ್ತು ಸೇರ್ತಾ ಇದೆ. ನಾನು ಅಣುಬಾಂಬನ್ನು ಹೊಂದಬೇಕು ನನ್ನ ರಕ್ಷಣೆಗಾಗಿ ಅಂತ ಈ ಪ್ರಯತ್ನವನ್ನು ಇರಾನ್ ಮಾಡ್ತಾ ಬಂದಿತ್ತು. ಇದೀಗ ಅದನ್ನು ಕೈ ಚೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಗಂಭೀರವಾಗಿ ಅಮೆರಿಕ 2005ರ ಆಸುಪಾಸಿನಿಂದ 2003ರಿಂದ ಅಮೆರಿಕ ಏನು ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಬಾಂಬ್ಗಳನ್ನು ಹೊಂದಬಾರದು ಅಂತ. ಇದೀಗ ಇರಾನ್ ಸೇನಾ ವಿಭಾಗದ ಮುಖ್ಯಸ್ಥರವರೆಲ್ಲ ಈ ಸುಲೈಮಾನಿಯನ್ನು 2020ರಲ್ಲಿ ಅವರು ಕೊಂದ್ರಲ್ಲ, ಅವತ್ತು ಅಮೆರಿಕಾದ ವಿರುದ್ಧ ಈ ಇರಾನ್ಗೆ ಸೇಡು ಬೆಳೆಯೋದಕ್ಕೆ ಶುರುವಾಯಿತು. ಅವತ್ತು ನಾವು ಇದನ್ನು ಸಾಧಿಸಬೇಕು ಅನ್ನುವಂಥ ಹಠಕ್ಕೆ ಇವರೆಲ್ಲ ಬೀಳೋದಕ್ಕೆ ಶುರುವಾಗ್ತಾರೆ. ಅದೇ ಕಾರಣಕ್ಕಾಗಿ ಅದನ್ನು ತಯಾರು ಮಾಡೋ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರುವಾಯಿತು. 2025ರಲ್ಲಿ ಅಕ್ಟೋಬರ್ನಲ್ಲಿ ಮೆಜೆಸ್ಕಿ ವಿಶ್ವಸಂಸ್ಥೆಯಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಇರಾನ್ನ ಅಧ್ಯಕ್ಷರು. ಅಣುಬಾಂಬ್ ತಯಾರು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ, ಅದರ ಮುಂದುವರೆದ ಭಾಗವಾಗಿಯೂ ಕೂಡ ನಾವು ಕೆಲಸ ಮಾಡಲ್ಲ ಅಂತ ವಿಶ್ವಸಂಸ್ಥೆಯಲ್ಲಿ ಅವರು ಕೊಟ್ಟಂತ ಹೇಳಿಕೆ. ಆದರೆ ಅಮೆರಿಕದ ಆರೋಪ ಏನಿತ್ತು, ಇವರು ವಿಶ್ವದ ಮುಂದೆ ಹಾಗೆ ಮಾತನಾಡ್ತಾರೆ, ಆದರೆ ಒಳಗೆ ನಾನು ಅವಾಗಲೇ ಹೇಳಿದಾಗೆ ನಂಟಾಜ್ ಆಗಿರ್ಬೋದು, ಅದಾದ ನಂತರ ಇಸ್ಫಹಾನ್ ಆಗಿರ್ಬೋದು, ಪೋರ್ಡ್ ಆಗಿರ್ಬೋದು, ಇವುಗಳಲ್ಲಿ ಶೇಖರಣೆ ಮಾಡಿ ಯುರೇನಿಯಮನ್ನು 60% ಸಂಗ್ರಹ ಮಾಡಿದ್ದಾರೆ. 450 kg. ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. 60% ಯುರೇನಿಯಮನ್ನು ಹೊಂದಿರುವಂತಹ ಇರಾನ್ 90% ಅಂದರೆ ಇನ್ನೂ 30% ದೊಡ್ಡದು ಮಾಡೋದು ಅತ್ಯಂತ ಕಡಿಮೆ ದಿನಗಳಲ್ಲಿ ಆ ಕೆಲಸ ಆಗ್ಬಿಡುತ್ತೆ. ಅಮೆರಿಕಕ್ಕೆ ಅದೇ ಭಯ ಇದೆ. ಆ ಕಾರಣಕ್ಕಾಗಿ ಅವರು ಯುರೇನಿಯಮನ್ನು ಹೊಂದಬಾರದು ಅಂತ. ಹಾಗಾದ್ರೆ ಇರಾನ್ ಮೊದಲ ಇದು ಇಲ್ಲ. ದಕ್ಷಿಣ ಆಫ್ರಿಕಾ ಏನು ಮಾಡಿತ್ತು, ಅಭಿವೃದ್ಧಿ ಪಡಿಸಿ ಅದನ್ನು ನಾಶ ಮಾಡಿತ್ತು. ನೋಡಿ, ವ್ಯತ್ಯಾಸ ಗಮನಿಸಿ ಇರಾನ್ ಮತ್ತು ದಕ್ಷಿಣ ಆಫ್ರಿಕಾಕ್ಕೆ. ದಕ್ಷಿಣ ಆಫ್ರಿಕಾ ತನ್ನ ಬಳಿ ಅಣುಬಾಂಬ್ಗಳನ್ನು ತಯಾರು ಮಾಡಿ ಅದನ್ನು ಹಾಳು ಮಾಡೋ ಪ್ರಯತ್ನವನ್ನು ಮಾಡಿತ್ತು ಜಾಗತಿಕ ಒತ್ತಡದ ಕಾರಣಕ್ಕಾಗಿ. ಒಂದು. ಎರಡನೇದ್ದು, ಉಕ್ರೇನ್ ತನ್ನ ಬಳಿ ಇದ್ದಂಥ ಅಣ್ವಸ್ತ್ರಗಳನ್ನು ರಷ್ಯಾಕ್ಕೆ ಹಸ್ತಾಂತರ ಮಾಡಿತ್ತು, ತಾನು ಅಣ್ವಸ್ತ್ರ ರಹಿತ ದೇಶ ಅಂತ ಬಿಂಬಿಸಿಕೊಂಡಿತ್ತು. ಎರಡನೇ ದೇಶ. ಮೂರನೇ ದೇಶ ಕಜಕಿಸ್ತಾನ್ ಮತ್ತು ಬೆಲಾರಸ್. ಪರಂಪರೆಯತ್ತನೂ ಕೂಡ ಅವರಿಗೆ ಅಣ್ವಸ್ತ್ರಗಳು ಬಂದಿತ್ತು. ಅದಾದ ನಂತರ ಅವರು ಬೇರೆ ದೇಶಗಳಿಗೆ ರಷ್ಯಾಕ್ಕೆ ಹಸ್ತಾಂತರ ಮಾಡಿದ್ರು. ಅದಾದ ನಂತರ ಬ್ರೆಜಿಲ್ ಮತ್ತು ಅರ್ಜೆಂಟೈನಾ ಒಪ್ಪಂದಕ್ಕೆ ಬರುವ ಮುಖಾಂತರ ಈ ಅಣ್ವಸ್ತ್ರದಿಂದ ಹೊರಬರುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಇರಾನ್ ಕೂಡ ಆ ಪಟ್ಟಿಗೆ ಹೋಗ್ತಾ ಇದೆ. ಕನಸನ್ನ ಛಿದ್ರ ಮಾಡ್ಕೊಂಡು ಬಿಡ್ತಾ ಇರಾನ್ ಅಮೆರಿಕದ ಒತ್ತಡ ಕಾರಣಕ್ಕೆ. ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಚರ್ಚೆಗಳು ಇರಾನ್ನಲ್ಲಿ. ಒಪ್ಪಂದಕ್ಕೆ ಬಾರದ 3 ಪರಮಾಣು ಕೇಂದ್ರಗಳು. ಇರಾನ್ನ 3 ಪರಮಾಣು ಕೇಂದ್ರಗಳೇನಿದೆ, ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು ಮತ್ತು ಪೋರ್ಡ್, ಇವೆಲ್ಲವೂ ಕೂಡ ಇರಾನ್ನ ಈ ಪರಮಾಣು ತಯಾರಿಕೆಗೆ ಬೇಸ್ ಅಂತ ಹೇಳಲಾಗುತ್ತೆ. ಇರಾನ್ನ ಅತಿದೊಡ್ಡ ಯುರೇನಿಯಂ ಸಮೃದ್ಧೀಕರಣ ಕೇಂದ್ರ ಇದು ನಂಟಾಜ್ ಮತ್ತು ಪೋರ್ಡ್. ಪರ್ವತದ ಒಳಗಿರುವಂತಹ ಈ ಕೇಂದ್ರ ವೈಜ್ಞಾನಿಕ ದಾಳಿಗಳಿಂದ ರಕ್ಷಣೆಗೆ ಒಳಪಟ್ಟಿದೆ. ಮತ್ತು ಅರಾಕ್ ಭಾರಜಲ ರಿಯಾಕ್ಟರ್ ಹೊಂದಿರುವಂತಹ ಸ್ಥಳ ಇದು. ಪ್ಲುಟೋನಿಯಂ ಅನ್ನ ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಈ ಅಮೆರಿಕ ಯಾಕೆ ಈ 3 ಕೇಂದ್ರಗಳ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳಿದರೆ, ನಂಟಾಜ್ ಏನಿದೆ ಇದು ಅತ್ಯಂತ ದೊಡ್ಡ ಯುರೇನಿಯಂ. ಇದರ ಜೊತೆಗೆ ಒಂದು ಆಪರೇಷನ್ ಮಿಡ್ ನೈಟ್ ಅಂತ ಆಯಿತು. ಕೆಲ ವರ್ಷಗಳ ಹಿಂದೆ ಇಲ್ಲೊಂದು ಆಪರೇಷನ್ ಮಿಡ್ ನೈಟ್ ಅಂತ ಆಯಿತು. ಆ ಆಪರೇಷನ್ ಮಿಡ್ ನೈಟ್ ಹ್ಯೂಮರ್ ಅಂತ ಕರೀತಾರೆ. ಈ ಘಟನೆ ಆದ ನಂತರ ಏನಾಯಿತು, ಇರಾನ್ ಮತ್ತು ಪಶ್ಚಿಮ ದೇಶಗಳ ನಡುವೆ ಒಂದು ಬಿಕ್ಕಟ್ಟು ಆಗೋದಕ್ಕೆ ಶುರುವಾಯಿತು. ಈ ಕೇಂದ್ರದ ಮೇಲೆ ದಾಳಿ ಆಯಿತು. ಈ ಕೇಂದ್ರದ ಮೇಲೆ ದಾಳಿ ಆದಾಗ ಸ್ವಲ್ಪ ಹಾನಿ ಕೂಡ ಅವ್ರದ್ದಾಯಿತು. ಈ ಸಂಬಂಧ ಯಾವಾಗ ಉದ್ವಿಗ್ನ ಸ್ಥಿತಿಗೋಯ್ತು, ಇರಾನ್ ಏನು ಮಾಡ್ತು, ಈ ಪರಮಾಣು ಕೇಂದ್ರಗಳಿಂದ ಈ ಅಂತಾರಾಷ್ಟ್ರೀಯ ತಪಾಸಣಾ ಅಧಿಕಾರಿಗಳೇನು ಹೋಗ್ತಾ ಇದ್ರಲ್ಲ, ಏನೇನಿದೆ, ಸೀಲ್ ಮಾಡಿದಾರಾ, ಏನು ಎಷ್ಟು ಸಂಗ್ರಹ ಇದೆ ಅಂತ ಚೆಕ್ ಮಾಡೋದಕ್ಕೆ ಅವರು ಬರೋದನ್ನು ನಿರ್ಬಂಧ ಹೇರೋದಕ್ಕೆ ಶುರು ಮಾಡಿತು. ಇದು ನಂಟಾಜ್. ಈ ಕಾರಣಕ್ಕಾಗಿ ಅದರ ಮೇಲೆ ಅಮೆರಿಕ ಕೇಂದ್ರೀಕರಿಸಿದೆ. ಮತ್ತು ಪೋರ್ಡ್ ಅನ್ನೋದೇನಿದೆ, ಇದು ಪರ್ವತದ ಆಳದಲ್ಲಿರುವಂಥ ಅತ್ಯಂತ ಸುರಕ್ಷಿತವಾಗಿರುವಂತಹ ಪರಮಾಣು ಕೇಂದ್ರ. ಇದು ಇಲ್ಲಿ 60% ಯುರೇನಿಯಂ ಅನ್ನು ಏನು ಸಂಸ್ಕರಣೆ ಮಾಡಿದ್ದಾರೆ ಅದರ ಇಲ್ಲಿ ಭೂಗತದಲ್ಲಿ ತೆಗೆದಿಟ್ಟಿದ್ದಾರೆ ಅಂತ. ಆದರೆ ಈ ಅಮೆರಿಕ ಒಂದು ಪ್ರಮುಖ ಬೇಡಿಕೆ ಇಟ್ಟಿದೆ, ಈ ಕೇಂದ್ರವನ್ನು ಇರಾನ್ ಮುಚ್ಚಬೇಕು, ಈ ಕೇಂದ್ರ ಮುಚ್ಚಬೇಕು ಅಂತ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇದನ್ನು ಧ್ವಂಸಗೊಳಿಸೋದು ಅಸಾಧ್ಯ ಅಂತ ಅಮೆರಿಕಕ್ಕೂ ಕೂಡ ಗೊತ್ತಿದೆ.
ಅಮೆರಿಕಕ್ಕೂ ಕೂಡ ಗೊತ್ತಿರೋ ಕಾರಣಕ್ಕಾಗಿ ಸ್ವತಃ ಇರಾನ್ ಅವರೇ ಅದನ್ನು ಬಂದ್ ಮಾಡಬೇಕು ಅಂತ ಅವರ ಬೇಡಿಕೆ ಆಗಿದೆ. ಇದರ ಜೊತೆಗೆ ಇಸ್ಫಹಾನ್ ಏನಿದೆ ಇದು ಕೂಡ ಹೆಚ್ಚಿನ ಪ್ರಮಾಣದ ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಇಲ್ಲಿ ಸಂಗ್ರಹ ಮಾಡಿಡೋದಕ್ಕೆ ಅವಕಾಶ ಇದೆ. ಈ ಕಾರಣಕ್ಕಾಗಿ ಅದನ್ನು ಬಂದ್ ಮಾಡಬೇಕು ಅಂತ ಅಮೆರಿಕದ ಬೇಡಿಕೆ ಆಗಿದೆ. ಇದು 3 ಕೇಂದ್ರಗಳ ಕಥೆ ಆಯಿತು ಇರಾನ್ನದ್ದು. ಇದರ ಜೊತೆಗೆ ಅಮೆರಿಕ ಯುದ್ಧ ನೌಕೆಗಳ ಮೇಲೆ ದಾಳಿ. ಅಮೆರಿಕ ಯುದ್ಧ ನೌಕೆಗಳ ಮೇಲೆ ದಾಳಿಯಾಗಿದೆ. ಅಮೆರಿಕದ 3 ವಿಶ್ವ ದರ್ಜೆಯ ಯುದ್ಧ ನೌಕೆಗಳು ಹಾರ್ಮುಜ್ನಲ್ಲಿ ಸಂಚಾರ ಮಾಡ್ತಾ ಇರೋದು. ಆ ಹಾರ್ಮುಜ್ನಲ್ಲಿ ಸಂಚಾರ ಆಗುವಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ನೌಕೆಗಳ ಮೇಲೆ ಇರಾನ್ನಿಂದ ಗುಂಡು ಮತ್ತು ಕ್ಷಿಪಣಿ ದಾಳಿಯಾಗಿದೆ ಅಂತೆ. ಇರಾನ್ ದಾಳಿ ನಡೆಸಿದ ಸಣ್ಣ ಹಡಗುಗಳನ್ನು ಕೂಡ ಅಮೆರಿಕ ಸೇನೆ ನಾಶಪಡಿಸಿದೆ ಅಂತ. ಅಂದರೆ ಇರಾನ್ ಅಮೆರಿಕದ ಹಡಗುಗಳ ಮೇಲೆ ದಾಳಿ ಮಾಡ್ತು. ಅದಾದ ನಂತರ ಈ ಅಮೆರಿಕ ಕೂಡ ಈ ಇರಾನ್ನದ ಈ ಹಡಗುಗಳೇನಿತ್ತು ಅವೆಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ ಅಂತ ಈ ಸಂಬಂಧ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರುತ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಟ್ರಂಪ್. ಅಮೆರಿಕದ 3 ವಿಶ್ವ ದರ್ಜೆಯ ವಿಧ್ವಂಸಕ ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಯಿಂದ ಯಶಸ್ವಿಯಾಗಿ ಸಂಚಾರ ನಡೆಸಿವೆ ಅಂತ ಅವರೆಲ್ಲ ತಿಳಿಸಿದ್ದಾರೆ. ನಮಗೆ ನೌಕೆಗಳ ಮೇಲೆ ಇರಾನ್ನಿಂದ ಗುಂಡು ಮತ್ತು ಕ್ಷಿಪಣಿ ದಾಳಿ ನಡೆದಿದ್ದು ಯಾವುದೇ ಹಾನಿಯಾಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಇರಾನ್ನ ಹಡಗುಗಳಿಗೆ ದೊಡ್ಡ ಹಾನಿಯಾಗಿದೆ ಅಂತೆಲ್ಲ ತಿಳಿಸಿದ್ದಾರೆ ಅವರು. ದಾಳಿಕೋರರಿಗೆ ದೊಡ್ಡ ಹಾನಿಯಾಗಿದೆ. ದಾಳಿ ನಡೆಸಿದ ಹಡಗುಗಳನ್ನು ನಾಶಪಡಿಸಲಾಗಿದೆ. ಅವುಗಳು ಸಮುದ್ರದ ಆಳಕ್ಕೆ ಬಿದ್ದಿದೆ ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಇದು ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಕ್ರಿಯೆ ಹಾರ್ಮುಜ್ನಲ್ಲಿ ಆಗಿರುವಂಥ ಬೆಳವಣಿಗೆ. ಮತ್ತೊಂದು ಕಡೆ UAE ಮೇಲೆ ಅನುಮಾನ ಇದೆ ಅಂತ ಇದೀಗ ಇರಾನ್ ಹೇಳಿರೋದು. ಅಂದರೆ ಅಪರಿಚಿತ ಶತ್ರು ಕಡೆಯಿಂದ ಸಂಭವಿಸಿದೆ ಅಂತ ಇರಾನ್ನ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಏನಿದೆ ಅದು ಹೇಳ್ಕೊಂಡಿದೆ. UAE ಮೇಲೆ ಅನುಮಾನ ಪಡೋ ಪ್ರಯತ್ನವನ್ನು ಇದೇ ಇರಾನ್ ಮಾಡಿರೋದು. UAEಯಿಂದ ಆಗಿರಬಹುದು ಅಮೆರಿಕದ ಮೇಲೆ ದಾಳಿ ಆಗಿದೆ ಅಂತ IRGC ಹೇಳಿದೆ. ಅಂದರೆ UAE ಅಂತ ಹೇಳಿದರೆ ಅಮೆರಿಕದ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಅಮೆರಿಕಕ್ಕೆ ಇದು ಕೂಡ ಬೇಕಾಗಿರುವುದು. IRGC ಹೇಳ್ತಾ ಇದೆ UAEಯ ದಾಳಿ ಆಗಿರ್ಬೋದು ಅಂತ. ಈ ಸ್ಫೋಟಗಳು UAE ನೆಲದಿಂದ ಅಥವಾ ಅವರ ಸಹಾಯದೊಂದಿಗೆ ನಡೆದ ಕಾರ್ಯಾಚರಣೆ ಆಗಿರಬಹುದು ಅಂತ ಇರಾನ್ ಶಂಕೆ ವ್ಯಕ್ತಪಡಿಸಿದೆ. ನಮ್ಮ ನೌಕೆಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಲಾಯಿತು, ಕೂಡಲೇ ಅವುಗಳನ್ನು ಹೊಡೆದುರುಳಿಸಲಾಗಿದೆ ಅಂತೆಲ್ಲ ಅವರು ಹೇಳಿದ್ದಾರೆ. ಈ ಬಗ್ಗೆ ಇಸ್ರೇಲ್ ಪ್ರತಿಕ್ರಿಯೆ ಕೊಟ್ಟಿದೆ. ಹಾರ್ಮುಜ್ ಬಳಿಯ ಸ್ಫೋಟಕಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಸ್ಫೋಟಕಗಳು ಅಪರಿಚಿತ ಶತ್ರು ಕಡೆಯಿಂದ ಸಂಭವಿಸಿದೆ ಅಂತ IRGC ಪ್ರತಿಕ್ರಿಯೆ ಕೊಟ್ಟಿರೋದು. ಇದು ಅಮೆರಿಕ ಮತ್ತು ಇರಾನ್ನ ನಡುವೆ ಕಳೆದ ಅನೇಕ ದಿನಗಳಿಂದ ನಡೀತಾ ಇದ್ದಂತಹ ಪ್ರಹಸನಗಳಿಗೆ ಒಂದು ಅಂತ್ಯ ಹಾಡೋ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ.